ದುನಿಯಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಷ್ಟೇ ದುನಿಯಾ ಟೀಮ್ ಜೊತೆ ಭರ್ಜರಿಯಾಗಿ ಗೇಮ್ ಆಡಿದ್ವಿ. ಆದ್ರೆ ಈಗ ಯೋಗಿ ಅಂಡ್ ಫ್ಯಾಮಿಲಿ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಕ್ರಾಂತಿ ಹಬ್ಬ ಅಂದ್ರೆ ನಿಮಗೆ ಮೊದಲಿಗೆ ನೆನಪಾಗೋದೇನು? ಪೊಂಗಲ್, ಸ್ವೀಟ್ ಪೊಂಗಲ್, ಕಬ್ಬು, ಕಡಲೆಕಾಯಿ, ಅವರೆಕಾಯಿ ಇದೆಲ್ಲಾನು. ಸೊ ಯೋಗಿ ಮಾಡೋ ತರಲೆ ಏನ್ ನೆನಪಾಗುತ್ತೆ ಹಬ್ಬದ ದಿನಗಳಲ್ಲಿ? ಅವ್ರಾಗ್ಲೇ ಹೇಳಿದ್ರೆ ನಾವೇನ್ ಮಾಡ್ತಾ ಇದೀವಿ ಸಂಕ್ರಾಂತಿ ಹಬ್ಬದ ದಿನ ಅಂತ. ಹೇಳಿ ಹೇಳಿ ಹೇಳಿ, ಪರವಾಗಿಲ್ಲ, ಹೇಳಿ ಹೇಳಿ ಹೇಳಿ. ಮನೇಲೇ ಇರ್ತಾ ಇದ್ದೆ ಅಂತ ಹೇಳಿದಪ್ಪ. ನಿಜವಾಗ್ಲೂ ಅದನ್ನೇ ಹೇಳದ್ಯಾ? ಹಂಗಾದ್ರೆ ಮನೇಲೇ ಇರ್ತಾ ಇದ್ದ. ಇದು ತಾಯಿಗೆ ತಕ್ಕ ಮಗ ಅಲ್ಲ, ಮಗನಿಗೆ ತಕ್ಕ ತಾಯಿ. ಇದು ಎಲ್ಲೂ ಹೋಗ್ತಾ ಇರ್ಲಿಲ್ಲ ಹಬ್ಬದ ದಿನ ಅಂತ ಹೇಳ್ತಾ ಇದ್ದೆ. ಅದ್ ಸುಳ್ಳು. ಸ್ನಾನ ಮಾಡ್ಕೊಳ್ಳೋ ತನಕ ಸುಮ್ನೆ ಕೂತಿರೋನು. ಸ್ನಾನ ಮುಗ್ದಿದ್ ಕೂಡ್ಲೆ ಮೆಲ್ಲಗ್ ಬರ್ತೀನಿ ಅಂತ ಒಂದ್ ನಿಮಿಷ ಹೊರಟು ಬಿಡೋನು. ಈವ್ನಿಂಗ್ ಎಲ್ಲ ಹಬ್ಬಗಳ ದಿವಸನೂ ಹಾಗೆ ಬಲವಂತ ಹಿಡಿದು ಕಟ್ಟಾಕ್ಬೇಕು ಅವ್ನ ಮನೇಲಿ. ನಾವು ಹಬ್ಬ ತಾನೇ ನೀವು ಮಾಡ್ಕೊಳ್ಳಿ, ನಾನು ಹೋಗ್ಬರ್ತೀನಿ ಅಂತ ಹೊಟ್ಟೋಗ್ತಾ ಇದ್ದ. ಅಲ್ಲ, ಏನಕ್ಕೆ ಅಂತ ಯಾವಾಗಾದ್ರೂ ಹೇಳಿದಾರ ನಿಮ್ಗೆ? ಯಾಕೋ ಯಾಕೋ ಸಂಕ್ರಾಂತಿ ಹಬ್ಬದ ದಿನ ಹೆಣ್ಮಕ್ಳೆಲ್ಲ ಮನೆಗ್ ಬರೋರು ಎಳ್ಬಿರಕ್ಕೆ, ಅವಾಗ ನೋಡ್ತಾ ಇದ್ದೆ ಅವ್ರನ್ನ ಬಂದಾಗ. ಅದಕ್ಕೆ ಮನೇಲಿ ಇರ್ತಿದ್ದೆ. ಹೇಳ್ಬೇಕಾ ನಾನು? ನೋಡಿ ಅವ್ನ ಬಾಯಿಂದಾನೆ ಬಂತಲ್ಲ. ನೋಡ್ಕೊಂಡು ನವ ವಿವಾಹಿತ ಜೋಡಿ ನಮ್ ಜೊತೆ ಇದಾರೆ. ಈ ಬಾರಿ ಸಂಕ್ರಾಂತಿ ಸ್ಪೆಷಲ್ ಸಂಕ್ರಾಂತಿ ನಿಮ್ಮಿಬ್ಬರಿಗೆ ಹೇಗೆ ಆಚರಿಸ್ತಾ ಇದ್ದೀರಾ? ಸದ್ಯಕ್ಕೆ ಊರಿಗೆ ಬಂದಿದ್ದೀವಿ, ತುಂಬ ಖುಷಿ ಆಗ್ತಾ ಇದೆ. ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯಿತು. ಮತ್ತು ಮೊದಲನೇ ಸಂಕ್ರಾಂತಿ, ಮದುವೆ ಆದಮೇಲೆ ಮೊದಲನೇ ಹಬ್ಬ. ದುನಿಯಾ ಚಿತ್ರ ಬಂದು 10 ವರ್ಷ ಆಗ್ತಾ ಇದೆ. ಯೋಗಿ ಇಂಡಸ್ಟ್ರಿ ಕಾಲಿಟ್ಟು 10 ವರ್ಷ ಆಗ್ತಾ ಇದೆ. ಇದ್ರ ಜೊತೆಗೆ ದುನಿಯಾ 2 ಅದೇ ಭರ್ಜರಿ ಟೈಟಲ್ ಜೊತೆ ಮತ್ತೊಂದು ಸಿನಿಮಾ ಜೊತೆಗೆ ಸೊಸೆ ಹೊಸದಾಗಿ ಮನೆಗೆ ಬಂದಿದ್ದಾರೆ. ಸಂಕ್ರಾಂತಿ ಇಷ್ಟು ಕಲರ್ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಹೇಗಿದೆ ಈ ಬಾರಿಯ ಸಂಕ್ರಾಂತಿ? ಸಂಕ್ರಾಂತಿ ಪ್ರತಿ ವರ್ಷನೂ ಮಾಡ್ತಾ ಇದ್ವಿ. ಈ ವರ್ಷ ಊರಿನಲ್ಲಿ ಬಂದು ಮಾಡ್ತಾ ಇದ್ವಿ. ತುಂಬಾ ಖುಷಿ ಆಗುತ್ತೆ. ಎಲ್ಲ ನಮ್ಮ ನೆಂಟರಿಷ್ಟು, ನಮ್ಮ ಅತ್ತೆ ಮಾವ, ನಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮಂದರು ಎಲ್ಲ ಯಾರಿದ್ರು ಎಲ್ಲರ ಜೊತೆಲೂ ಹಬ್ಬ ಮಾಡ್ತಾ ಇದ್ವಿ. ಅದೇ ಒಂದು ದೊಡ್ಡ ಖುಷಿ. ಅದು ನಮ್ಮೂರಲ್ಲೇ ಮಾಡ್ತಾ ಇದೀವಿ, ಅದೊಂದು ಖುಷಿ. ಜೊತೆಗೆ ದುನಿಯಾ 2 ತುಂಬ ಚೆನ್ನಾಗಿ ಮಾಡಿದ್ದೀವಿ. ದುನಿಯಾ 2 ನಲ್ಲಿ ಯೋಗಿನ ನಾವು ಯಾವ ರೀತಿ ನೋಡಬಹುದು? ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಮ್ಮ ನಿರ್ದೇಶಕರು ಹೊಸಬ್ರಾದ್ರು ಕೂಡ ಅವ್ರು ಏನು ಅನ್ಕೊಂಡಿದ್ರು ಆ ಕೆಲಸ ನಮ್ಗೆ ಮಾಡಿ ತೋರಿಸಿದ್ರು. ಈಗಾಗಲೇ ಡಬ್ಬಿಂಗು ಹಂತದಲ್ಲಿದೆ ನಮ್ಮ ಸಿನಿಮಾ. ಮತ್ತು ಯೋಗಿನ ನಾವು ದುನಿಯಾ ಮಾಡ್ಬೇಕಾದ್ರೆ ಯೋಗಿನ ನಾವು ಯಾರೂ ನಮ್ಮ ಸಿನಿಮಾಗೆ ಹಾಕ್ಕೊಳ್ಳಿ ಅಂತ ಯಾರೂ ಹೇಳಿರಲಿಲ್ಲ. ಅವನೇ ಸೆಲೆಕ್ಟ್ ಮಾಡ್ಕೊಂಡು ಆ ಸಿನಿಮಾಗೆ ಸೇರ್ಕೊಂಡಿದ್ದ. ಅವನ ಪ್ರತಿಭೆ ನೋಡಿ ಹಾಕ್ಕೊಂಡು ಸೂರ್ಯವ್ರು ಮಾಡಿದರು. ಈ ಸಾರಿ ನಾವು ನಿರ್ಮಾಪಕರು ನಾವೆಲ್ಲ ಸೇರಿ ಈ ಕತೆಗೆ ಯೋಗಿನೇ ಸೂಕ್ತ ಅಂತೇಳಿ ಯೋಗಿನ ಹೀರೋ ಮಾಡಿದ್ವಿ. ಹಿತಾ, ಈಗಾಗಲೇ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳಿದ್ರಿ, ಅಂದ್ರೆ ನಗದೇ ಇರೋ ಕ್ಯಾರೆಕ್ಟರ್ ಅಂತ. ಬಟ್ ನಿಮ್ಮಿಬ್ಬರ ಕೆಮಿಸ್ಟ್ರಿ ಹೇಗಿದೆ, ಯೋಗಿದು ಮತ್ತೆ ನಿಮ್ಮ ಕೆಮಿಸ್ಟ್ರಿ ಈ ಸಿನಿಮಾದಲ್ಲಿ? ಯಾಕಂದ್ರೆ ಈಗಾಗಲೇ ಒಂದು ಆಲ್ರೆಡಿ ಮೂವಿ ಮಾಡಿದಿರಾ. ಇದರಲ್ಲಿ ಯಾವ ರೀತಿಯ ರೊಮ್ಯಾಂಟಿಕ್ ಕಪಲ್ ನೀವು? ಜಗಳ ಆಡೋ ಕಪಲ್ ಹೇಗೆ? ಜಾಸ್ತಿ ರಿವೀಲ್ ಮಾಡಲ್ಲ, ಬಟ್ ಒಂದು ಹೇಳ್ತೀನಿ, ಇಡೀ ಸಿನಿಮಾದಲ್ಲಿ ನಾನು ಅವ್ರ ಹೆಸರು ಏನು ಅಂತ ಕೇಳೋದೇ ಇಲ್ಲ. ಅವ್ರು ನನ್ನ ಹಿಂದೆ ಸುತ್ತ ಆ ಥರದ್ದು ಲವ್, ಆ ಲೆವೆಲ್ಗೆ ಲವ್. ಸೊ ಅವ್ರು ನನ್ನ ಹಿಂದೆ ಸುತ್ತಾ ಇರ್ತಾರೆ. ಆ್ಯಂಡ್ ಫೈನಲಿ ನಾನು ಒಪ್ಕೋತೀನಿ, ಆ ಥರ ಹೋಗುತ್ತೆ ನಮ್ಮ. ನಾವ್ ಹಿಂದೆ ಇರ್ಬೇಕಲ್ಲಪ್ಪ, ನಿಮ್ ಹಿಂದೆ ಜೀವನ ಪೂರ್ತಿ. ಮಧ್ಯದಲ್ಲಿ ಜಗಳನೂ ಆಗತ್ತೆ, ಅದೆಲ್ಲ ಆಗತ್ತೆ ಯೂಶುವಲ್. ಬಟ್ ಅದೊಂದು ಯುನೀಕ್ ಏನಿದೆ ಅಂದರೆ ಹೆಸರು ಕೇಳೋದೇ ಇಲ್ಲ ನಾನು ಅವ್ರನ್ನ ಇಡೀ ಸಿನಿಮಾ. ಅವ್ರಿಗೆ ನನಗೆ ಕೇಳ್ತಾರೆ ಅವರು ನನ್ನ ಹೆಸರನ್ನ, ಬಟ್ ನಾನು ವಾಪಸ್ ಕೇಳೋದೇ ಇಲ್ಲ, ನಿಮ್ಮ ಹೆಸರೇನು ಅಂತ ಕೇಳೋದೇ ಇಲ್ಲ. ಇಡೀ ಸಿನಿಮಾ ಅವ್ರ ಹೆಸರೇನು ಅಂತಾನೆ ಗೊತ್ತಿಲ್ಲ ನನಗೆ. ಇವತ್ತು ಸಂಕ್ರಾಂತಿ ಸಡಗರದಲ್ಲಿ ಇದ್ದೀವಿ, ಹಳ್ಳಿ ಸೊಗಡಿನ ಮಧ್ಯ ಇದ್ದೀವಿ. ಸೊ ಹಳ್ಳಿ ಸೊಗಡು ಸಿನಿಮಾ ಅಂದ ತಕ್ಷಣ ನಮ್ಮೆಲ್ರಿಗೂ ಮನಸ್ಸಿಗೆ ಬರೋದು ರಗಡ್ 2 ಕ್ಯಾರೆಕ್ಟರ್ಸ್. ಅದು ಸಂಪತ್ತಿಗೆ ಸವಾಲಿನ ರಾಜ್ಕುಮಾರ್ ಅವರು ಹಾಗೂ ಮಂಜುಳಾ ಅವರ ಕ್ಯಾರೆಕ್ಟರ್ಸ್. ಸೊ ದುನಿಯಾಲಿ ಡಿಫ್ರೆಂಟ್ ಗೆಟಪ್ನಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮೂಲಕ ನೀವಿಬ್ರು ಕಾಣಿಸ್ಕೊಟ್ಟಿದ್ದೀರಾ. ಆದರೆ ಅದೇ ದುನಿಯಾ ಸ್ಟೈಲಲ್ಲಿ ಸಂಪತ್ತಿಗೆ ಸವಾಲ್ ಡೈಲಾಗ್ ಹೇಳೋದಾದ್ರೆ ರೆಡಿನಾ? ಸ್ಟೈಲ್ ಅಲ್ಲ, ಓಕೆ ಹೇಳ್ತೀರಾ? ಅಂದ್ರೆ ಅದಕ್ಕೂ ಇದಕ್ಕೂ ಕಾಂಟ್ರಾಸ್ಟ್ ಏನು ಇದಿಲ್ಲ, ಸಖತ್ ಮಜಾ ಇರುತ್ತೆ. ಅಂದ್ರೆ ಮಾಡಿ ತೋರಿಸ್ತೀವಿ ನೋಡಿ. ಓಕೆ, ರೆಡಿನಾ? ಯಾವನೋ ನೀನು ನನ್ನ ಕೈ ಹಿಡ್ಕೊಳಕ್ಕೆ ಎಷ್ಟು ಧೈರ್ಯ ನಿಂಗೆ? ಬಿಡೋ, ಇಲ್ಲಾಂದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ. ಬಿಡ್ತೀನಿ, ಸ್ವಲ್ಪ ನಿಧಾನಿಸ್ರಿ. ಅಲ್ಲ ರೀ, ಹೋಗಿ ಆ ಹುಡುಗಿ ಕೂದಲು ಕತ್ತಿಸ್ತೀನಿ ಅಂತಿದ್ದೀರಾ, ನಿಮ್ಗೆ ನಾಚಿಕೆ ಆಗಲ್ವಾ? ಅವಳು ಯಾಕೆ ನಮ್ಮ ಅಪ್ಪನ ತೋಟಕ್ಕೆ ಬರಬೇಕಾಗಿತ್ತು? ಚೇಪೆಕಾಯಿ ಯಾಕೆ ಕದಿಬೇಕಾಗಿತ್ತು? ಅದಕ್ಕೆ ನಿಮ್ಮ ಅಪ್ಪನ್ಗೆ ಹೇಳಿ ಪಂಚಾಯತಿ ಸೇರಿಸಿ ಅಲ್ಲಿ ಶಿಕ್ಷೆ ಕೊಡ್ಬೇಕು. ಶಿಕ್ಷೆ ಕೊಡಕ್ ನೀವ್ ಯಾರು? ನಾನು ಸಾವ್ಕಾರ್ ಸಿದ್ದಪ್ಪನ ಮಗಳು. ಏನ್ ನಿಮ್ಮ ಅಪ್ಪಂಗೆ 2 ಕೋಡಿದ್ಯಾ? ಕೋಡಂತೆ ಕೋಡು, ಕೂದಲೇ ಇಲ್ಲ ನಮ್ಮ ಅಪ್ಪಂಗೆ. ನನ್ನ ನಗ್ಬಾರ್ದಾಯ್ತಾ ನನ್ನ ಕ್ಯಾರೆಕ್ಟ್ರು? ಶೀಲಾ ಅವ್ರೆ, ನೀವೇನಾದ್ರೂ ಅವ್ರ ಕೂದಲನ್ನ ಕತ್ತರಿಸಿದ್ರೆ ಏನ್ ಮಾಡ್ತೀರಾ? ನೀನ್ ಅವ್ರಿಗೆ ಏನ್ ಮಾಡ್ಬೇಕು ಅಂತಿದ್ಯೋ ನಾನು ನಿನ್ಗೆ ಅದನ್ನೇ ಮಾಡ್ತೇನೆ. ಏನೋ ಸೊಕ್ಕಿನ ಮಗನೇ. ಏನೇ ಕತ್ತೆ ಮಗ.
ಯಾಕೋ ಇವ್ರ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ಬಿಡಿತಾರ ನಮ್ಗೆ ಆಮೇಲೆ ಲೋ ಲೇ ಅಯ್ಯಪ್ಪ ಇದು ಹೆಂಗಾಗ್ತದೆ ಅಂದ್ರೆ ಇದು 1 ವರ್ಷ ಪೂರ್ತಿ ಕೊಟ್ರು ನಾವ್ ಇದನ್ನ ನಾವು ದುನಿಯಾ 2 ಏನ್ ಮಾಡಿದ್ವಿ ಆತರ ಹೇಳೋದ್ ಭಾರಿ ಕಷ್ಟ. ತುಂಬಾ ಪೊಲೈಟ್ ಆಗಿ ಇವ್ರು ಲೇ ಲೇ ಲೋ ಏಯ್ ಹಿಂಸೆ ಹೆಂಗಾಗುತ್ತೆ ಗೊತ್ತಾ, ಈಗ ಇದಿರೋದನ್ನ ಕಿಚ್ಚಾಡ್ಕೊಂಡು ಪರ್ಚಾಡ್ಕೊಂಡು ಮಾಡ್ಬಿಟ್ರೆ ಒಂಥರ ಮಜಾ. ಬಟ್ ನಾವು ಸಿನಿಮಾಲಿ ಒಂದು ದಿನಕ್ಕೂ ಅಂದ್ರೆ ಒಂದು ಸೀನಲ್ಲೂ ಜೋರಾಗಿ ಆವಾಜ್ ಹಾಕುವಂಥದ್ದಾಗ್ಲಿ ಆ ಥರದ್ದು ಯಾವುದಿಲ್ಲ. ಮ್ಯಾಕ್ಸಿಮಮ್ ನಾನು ಜೋರಾಗಿ ಮಾತಾಡೋದು ಅಂದರೆ ಒಂದು ಸೀನಲ್ಲಿ ಅವ್ರು ನಾನು ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ, ನಾನು ಪ್ಲೀಸ್ ಹೊರಟೋಗು ಇಲ್ಲಿಂದ ಅಂತ ಹೇಳ್ತೀನಿ. ಅದು ಮಾತ್ರ ನೀನು ಕೆಲಸ ನೋಡ್ಕೊಂಡು ನೀನು ಹೋಗ್ತಾರೋ ಅಷ್ಟೇ ನಾನು ರೇಸ್ ಮಾಡಿರೋದು ನನ್ನ ವಾಯ್ಸ್ ಇಡೀ ಸಿನಿಮಾದಲ್ಲಿ. ಮಾಡ್ಬಿಡಿ ಅಲ್ಲ, ಎನಾಕ್ಟ್ ಮಾಡ್ಬಿಡಿ. ರೆಡಿಯಾ? ಇಲ್ಲ, ನಾವೇನು ರಿವೀಲ್ ಮಾಡಲ್ಲ ನಮ್ಮ ಸಿನಿಮಾದು. ಸಾರಿ, ಎಲ್ಲ ಹೇಳೋದ್ಮೇಲೆ ರಿವೀಲ್ ಮಾಡಲ್ಲ ಅನ್ನೋದು ಇಲ್ಲ, ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ ಅಂತ ಹೇಳೋದಲ್ಲ ಅಷ್ಟೇ. ಓಕೆ, ನಾನು ಹೋಗ್ತಾ ಇರ್ತೀನಿ. ಓಕೆ, ರೆಡಿನಾ? ಹಾಂ ಸರಿ. ಯಾಕೆ ನಾನು ಹಿಂದೆ ಬರ್ತಿದ್ಯಾ? ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಂಡು ಹೋಗ್ತಾರೋ ಅಷ್ಟೇ ಅಷ್ಟೇ ಅಷ್ಟೇ.